ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಈವ್ನಿಂಗ್. ಫ್ರೆಂಡ್ಸ್, ನಾನು ಗಿಡಗಳಿಗೆ ಏನಾದರೂ ಮಿಲಿ ಬಗ್ಸ್ ಅಟ್ಯಾಕ್ ಆದರೆ ಅಥವಾ ಫ್ಲೈಸ್ ಏನಾರು ಬಂದರೆ, ಬ್ಲ್ಯಾಕ್ ಫ್ಲೈಸು ವೈಟ್ ಏನಾರು ಬರ್ತಾವಲ್ಲ, ಅವಾಗ ಬಂದಾಗ ಕಾಮನ್ಲಿ ಬರೋದು ಯಾವ್ಯಾವಂದ್ರೆ ಟೊಮೆಟೊ ಗಿಡಕ್ಕೆ, ಇಲ್ಲ ಮೆಣಸಿನ್ಕಾಯಿ ಗಿಡಕ್ಕೆ, ಇಲ್ಲಾಂದರೆ ಹೂವಿನ ಗಿಡಕ್ಕೂ ಬರ್ತವೆ. ಸೊ ಆ ರೀತಿ ಬಂದಾಗ ನಾನು ಲೈಸಾಲ್ ಸ್ಪ್ರೇ ಮಾಡ್ತಿದ್ನಲ್ಲ, ಸೊ ಲೈಸಾಲ್ ಸ್ಪ್ರೇ ಮಾಡಿದ ಎಫೆಕ್ಟ್ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ನೋಡಿರಿ, ಲೈಸಾಲ್ ಸ್ಪ್ರೇ ಮಾಡಿದ್ಮ್ಯಾಗೆ ಇಲ್ಲಿದ್ದಾವೆ ನೋಡಿರಿ, ಇದು ಎಲ್ಲ ಒಣಗಿದಾವೆ ನೋಡಿರಿ, ಯಾವೂ ಇವು ಜೀವಂತ ಇಲ್ಲ. ಇಲ್ಲಿ ನೋಡಿರಿ, ಸೊ ನೋಡಿ ಡ್ರೈ ಆಗಿದೆ, ಇದು ಫುಲ್ಲಿ ಡ್ರೈ ಆಗಿದೆ, ಇದ್ರಾಗ ಏನೂ ಇಲ್ಲ. ಸೊ ನೋಡ್ಬೋದು ನೀವು, ಇದು ಲೈಸಾಲ್ ಸ್ಪ್ರೇ ಮಾಡಿದ್ರಿಂದ ಆಗಿರೋಂಥದ್ದು. ಲೈಸಾಲ್ ಸ್ಪ್ರೇ ಮಾಡೋದ್ರಿಂದ ಎಷ್ಟು ಉಪಯೋಗ ಅದ ಗೊತ್ತಾ? ನಾವು ಯಾವುದೇ ಯಾವುದೇ ಪೆಸ್ಟಿಸೈಡ್ ಥರದ ಅವಶ್ಯಕತೆ ಇರೋಂಗಿಲ್ಲ. ಇಲ್ಲಾಂದರೆ ಅದು ಕಾಸ್ಟ್ಲಿ ಅಷ್ಟು ದುಡ್ಡು ಕೊಟ್ಟು ತಂದು ಅದನ್ನು ಸೇಫ್ಲಿ ಮನೆಗೆ ಎತ್ತಿಡಬೇಕು, ಮಕ್ಕಳಿರ್ತಾರೆ. ಸೊ ಅದೆಲ್ಲ ನೋಡ್ಕೋಬೇಕಾಗತ್ತೆ. ಇದು ಈಸಿ ವೇ, ನಾನು ಯಾವಾಗೂ ತೋರಿಸ್ತಿರ್ತೀನಿ ನಿಮ್ಗೆ. ನೋಡಿರಿ, ಅದು ಹೊಡೆದ್ಮೇಲೆ ನನಗೆ ಆಲ್ಮೋಸ್ಟ್ ಕಮ್ಮಾಗಿದೆ, ಎಲ್ಲ ಕಡೆ ಡ್ರೈ ಆಗಿದಾವೆ ನೋಡಿರಿ, ಪೂರ್ತಿ ಡ್ರೈ ಆಗಿದಾವೆ ನೋಡಿರಿ, ಯಾವ ಜೀವಂತ ಇಲ್ಲ. ಸೊ ಎಲ್ಲನೂ ಒಣಗೋಗಿದಾವೆ. ಸೊ ಈಗ ಯಾವುದು ಹುಳ ಇದರಲ್ಲಿ ಇಲ್ಲ. ಸೊ ನೋಡಿರಿ, ಎಲ್ಲ ಕಡೆ ನಾನು ನೋಡ್ತಾ ಇದ್ದೀನಿ ಟಚ್ ಮಾಡಿ, ಇದು ನೋಡಿರಿ ಅಲ್ಲೂ ಇಲ್ಲ. ಸೊ 1-2 ಸತಿ ನೀವು ಸ್ಪ್ರೇ ಮಾಡಿದ್ರೆ ಈ ಥರದ್ದು ನಿಮಗೆ ಯಾವುದು ಪ್ರಾಬ್ಲಮ್ಸ್ ಅನ್ಸಂಗಿಲ್ಲ ಗಿಡಗಳು ಬೆಳೆಸ್ಬೇಕಂದ್ರೆ. ಸೊ ನಾನು ಮೊದಲು ಬೇವಿನ ಎಣ್ಣೆ ಹಾಕ್ತಿದ್ದೆ, ಬೇವಿನ ಎಣ್ಣೆ ಬಿಟ್ಟು ಇದನ್ನು ಹಾಕೋದ್ಮೇಲೆ ನನಗೆ ಅದೊಂಥರದ್ದು ಇದು ತಪ್ಪೋಗಿದೆ, ಎಲ್ಲ ಡ್ರೈ ಆಗಿದಾವೆ, ಏನೂ ಇಲ್ಲ ಇದರಲ್ಲಿ. ನೋಡಿರಿ, ಉದುರ್ತಾ ಇದ್ದಾವೆ, ಹಿಂಗೆ ಮುಟ್ಟಿದ್ರೇ ಉದುರ್ತಾ ಇದ್ದಾವೆ, ಅಲ್ಲೇ ಅಂಟ್ಕೊಂಡಿದ್ದಾವೆ, ಬಟ್ ಹೋಗಿಲ್ಲ ಅಲ್ಲಿ, ಬಟ್ ಯಾವೂ ಜೀವಂತ ಇಲ್ಲ ನೋಡಿರಿ, ಫುಲ್ಲು ಡ್ರೈ ಇದೆ. ಸೊ ಇವು ನಾವು ಲೈಸಾಲ್ ಸ್ಪ್ರೇ ಮಾಡೋದ್ರಿಂದ ಆಗುವಂಥ ಒಂದು ಉಪಯೋಗ. ಇನ್ನು ನೆಕ್ಸ್ಟ್ ಹೇಳಬೇಕಂದ್ರೆ, ಲೈಸಾಲ್ ಸ್ಪ್ರೇ ಮಾಡಬಾರ್ದು ನಾವು ಕನ್ಸ್ಯೂಮ್ ಮಾಡೋಕ್ಕೆ ಅಂಥೇಳಿನೂ ಕೂಡ ಕಮೆಂಟ್ ಬಂದಿತ್ತು. ಸೊ ಏಕೆಂದರೆ ನಾವು ಈಗ ದೊಡ್ಡ ದೊಡ್ಡ ಬೆಳೆಗಾರರು ಏನು ಬೆಳೀತಾರಲ್ಲ, ಕ್ರಾಪ್ಸ್ ತೊಗೋಬೇಕಾದ್ರೆ ಹೊಲದಲ್ಲಿ, ಅವರು ಸಿಕ್ಕಾಪಟ್ಟೆ ಹೈ ಕೆಮಿಕಲ್ಸ್ನ ಯೂಸ್ ಮಾಡ್ತಾರೆ, ಹೌದಾ? ಅದ್ರ ಮುಂದೆ ಇದೇನೂ ಅಲ್ಲ. ಅಂಥ ಕೆಮಿಕಲ್ಸೇ ನಾವು 1-2 ದಿವಸ ಆದಮೇಲೆ ಅದ್ರದ್ದು ಎಫೆಕ್ಟ್ ಇರಲ್ಲ ಅಂತ ಹೇಳ್ತಾರೆ, ಅಥವಾ 1 ದಿವಸ ಆದಮೇಲೆ, 24 ಅವರ್ಸ್ ಆದಮೇಲೆ, ಅಥವಾ 12 ಅವರ್ಸ್ ಆದಮೇಲೆ ಹಿಂಗೆ ಹೇಳ್ತಾರೆ ಅದ್ರ ಎಫೆಕ್ಟ್ ಇರಲ್ಲ ಅಂಥೇಳಿ. ನಾನು ಲೈಸಾಲ್ ನಾವು ಮನೆಯಲ್ಲೆಲ್ಲ ಅಷ್ಟು ಡೇಂಜರ್ ಇದ್ದರೆ ನಾವು ಯಾರು ಮನೇಲಿ ಯೂಸ್ ಮಾಡ್ತೇವೆ, ಮನೆಯಲ್ಲೆಲ್ಲ ಹಾಕಿ ಕ್ಲೀನಿಂಗು ಮಾಡ್ತೀವಿ ನಾವು. ಸೊ ಅದು ಯಾವುದೋ ಅಷ್ಟು ಡೇಂಜರ್ ಅಲ್ಲ ಅಂತ ನಾನು ಅಂದ್ಕೊಂಡೀನಿ. ಅಷ್ಟು ಡೇಂಜರ್ ಇದ್ರೂ, ಒಂದು ವೇಳೆ ಡೇಂಜರ್ ಅಂತ ನಿಮಗೆ ಅನ್ನಿಸಿದ್ರು, ಯಾವುದೇ ಇದಾಗಲಿ ನಾವು ಬಿಸಿಲು ಗಾಳಿಗೆ ಬಿಟ್ಟಾಗ ಹಿಂಗೆ ಹೊಡಿತೀವ, ಇದು ಓಪನ್ ಪ್ಲೇಸ್ನಾಗ ಹೊಡಿತೀವ, ಇಲ್ಲಿ ಗಾಳಿ ಬಿಸಿಲು ಚೆಂದಾಗಿ ಬರ್ತದೆ. ಸೊ 1 ಅವರ್ 2 ಅವರ್ ಆದ್ಮೇಲೆ ಅದು ಎಫೆಕ್ಟ್ ಇರಲ್ಲ ಅಂತ ಅನ್ಕೋತೀನಿ. ಆಮೇಲೆ ವೆಜಿಟೇಬಲ್ಸ್ ನಾವು ತೊಳೆದನ್ನೇ ತೊಗೊತೀವಿ ಹೆಂಗಿದ್ರು. ಆಮೇಲೆ ತೊಳಿಬೇಕಾದ್ರೆ ನಾವು ಈ ಥರದ್ದು ಕೆಲವೊಂದು ಇದನ್ನು ಕೂಡ ಆ್ಯಡ್ ಮಾಡ್ತಾರೆ, ಹೌದಾ? ವಾಶ್ ಮಾಡೋಕ್ಕೆ ಎಷ್ಟೊಂದು ಹ್ಯಾಂಡ್ ವಾಶ್ ಅಂತ ಅದು ಅಂತ. ಸೊ ಅದೇ ಹೆಚ್ಚು ಕಮ್ಮಿ ಅದೇ ಒಂದು ಲೆವೆಲ್ನಾಗ ಇದು ಇರ್ತದೆ ಅಂತ ನಾನು ಅಂದ್ಕೊಂಡೀನಿ. ಸೊ ಯೂಸ್ ಮಾಡೋದ್ರಿಂದ ಯಾವುದೇ ಡೇಂಜರಸ್ ಇಲ್ಲ, ಮತ್ತು ಅದು ಯಾವುದೇ ಎಫೆಕ್ಟ್ ನಮ್ಗೆ ಆಗಂಗಿಲ್ಲ. ಈ ಥರ ಸಣ್ಣ ಪುಟ್ಟ ನಮ್ಮ ಮನೇಲಿ ನಾವು ತರಕಾರಿಗಳು ಬೆಳ್ಕೊಂಡಾಗ ಈ ಥರ ನಾವು ಮಾಡೋದ್ರಿಂದ ಅಷ್ಟೇನು ಹಾನಿ ಆಗಲ್ಲ ಅಂತ ನಾನು ಅಂದ್ಕೊಂಡೀನಿ. ಸೊ ನೀವು ಇದ್ರ ಬಗ್ಗೆ ವಿಚಾರ ಮಾಡಿರಿ. ಇಲ್ಲ ನಮ್ಗೆ ಆಗಲ್ಲ ಇದು ಅಂತಂದರೆ ನೀವು ಆಯಿಲ್ ಸ್ಪ್ರೇ ಮಾಡಿದ್ರು, ನೀವು ಆಯಿಲ್ ನಮ್ಗೆ ಡೈರೆಕ್ಟ್ ಸ್ಪ್ರೇ ಮಾಡೋಕ್ಕಾಗಲ್ಲ, ಅದ್ರಲ್ಲಿ ಮತ್ತೆ ನಾವು ಶಾಂಪು ಹಾಕಲೇಬೇಕು, ಶಾಂಪೂನು ಕೂಡ ಕೆಮಿಕಲ್ಲೇ. ಸೊ ಹಾಗಾಗಿ ನೋಡಿ ವಿಚಾರ ಮಾಡಿರಿ ನೀವು, ಯಾಕಂದರೆ ಯಾವುದು ಎಷ್ಟಿದೆ ಅಂತ. ನೀವು ಹಂಗೆ ನನಗೇನೂ ಕೆಮಿಕಲ್ ಇಲ್ಲ, 0 ಕೆಮಿಕಲ್ನ ನಂಗೆ ಮಾಡ್ತೀನಿ ಅಂದರೆ, ಈಗ ನಾವು ಮಾಡೋದ್ರಲ್ಲಿ ಇದು ಸ್ಪ್ರೇ ಮಾಡ್ತೀನಿ ಅಂದರೆ 1% ಇದ್ದಿರ್ಬೋದು ಕೆಮಿಕಲ್ಲು, ಆದರೆ ನೀವು 0% ಮಾಡ್ತೀನಿ ಅಂದರೆ ನೀವೇನು ಮಾಡಬೇಕು, ಈ ಥರ ಏನಾದರೂ ಈ ಥರ ಗಿಡಗಳಿಗೆ ಹುಳಗಳು ಅಟ್ಯಾಕ್ ಆದಾಗ, ಫ್ಲೈಸ್ ಅಟ್ಯಾಕ್ ಆದಾಗ ನೀವೇನು ಮಾಡಬೇಕಂದ್ರೆ ಪೂರ್ತಿ ಗಿಡನೇ ತೆಗೆದುಬಿಡ್ಬೇಕು. ಯಾಕಂದರೆ ಅವು ಕಂಟ್ರೋಲಿಗೆ ಬರೋಲ್ಲ. ಈ ನೋಡ್ರಿ, ಇಲ್ಲಿ ಎಲೆ ಹಿಂಗೆ ಮುದುಡಿ ಆಗೋ ರೋಗ, ಇವು ಯಾವೂ ಅಷ್ಟು ಜಲ್ದಿ ಕಂಟ್ರೋಲ್ ಆಗೋಲ್ಲ. ಇವಕ್ಕೆಲ್ಲ ಒಂದೇ ಸೊಲ್ಯೂಷನ್ ಏನಂದರೆ ಗಿಡನೇ ತೆಗೆದು ಬಿಸಾಕ್ಬಿಟ್ಟು. ಸೊ ಎಕರೆಗಟ್ಟಲೆ ಬಿತ್ತಿರ್ತಾರೆ ರೈತರು, ಅವರು ಯಾರು ಈ ಥರ ತೆಗಿಯಂಗಿಲ್ಲ. ಸೊ ಸ್ಪ್ರೇ ಮಾಡ್ತಾರೆ. ಅಂಥದ್ರಲ್ಲಿ ನಾನು ಈ ಲೈಸಾಲ್ ಅನ್ನೋದೇನಷ್ಟು ಡೇಂಜರಸ್ ಅಲ್ಲ. ನೀವು ಅದ್ರ ಬಗ್ಗೆ ಯೋಚನೆ ಮಾಡಿರಿ. ನಿಮ್ಗೆ ಬೇಡ ಆಗಿತ್ತಂದರೆ ನೀವು ಅದನ್ನು ಗಿಡನೇ ತೆಗೆದುಬಿಡ್ರಿ, ಕಂಟ್ರೋಲಿಗೆ ಬರಲಿಲ್ಲ ಅಂದ್ರೆ. ಫಸ್ಟ್ ಪ್ರೂನಿಂಗು, ಸೆಕೆಂಡ್ ತೆಗೆದು ಬಿಸಾಕೋದು. ಸೊ ಇಷ್ಟೇ ಸೊಲ್ಯೂಷನ್ ಇರೋದು, ಅದಕ್ಕೆ ಬಿಟ್ಟು ಬೇರೆ ಏನೂ ನಾವು ಮಾಡೋಕ್ಕಾಗಲ್ಲ. ಸೊ ಇದು ಒಂದು ನನ್ನ ಸಜೆಷನ್ ಆಗಿತ್ತು. ಆಮೇಲೆ ನಿಮಗೆ ಅದು ತೋರಿಸ್ದೆ ನಾನು ಯಾವ ರೀತಿ
ಎಫೆಕ್ಟ್ ಮಾಡುತ್ತೆ ಅಂಥೇಳಿ. ಸುಮ್ಮನೆ ಮಾಡೋದ್ರಿಂದ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತಲ್ಲ, ನಾನು ಅದೇ ಯೂಸ್ ಮಾಡ್ತೀನಿ. ಅದರಿಂದಲೇ ನನಗೆ ಎಷ್ಟೊಂದು ಪೆಟ್ಸ್ ಎಲ್ಲ ಈ ಇವನ್ನೆಲ್ಲ ಫ್ಲೈಸ್ ಎಲ್ಲ ನಾನು ಕಂಟ್ರೋಲ್ ಮಾಡ್ಕೊತ ಬಂದೀನಿ. ಸೊ ನೀವು ಅದನ್ನು ಯೂಸ್ ಮಾಡಿರಿ ಅಂತ ಹೇಳ್ತೀನಿ. ಇಲ್ಲಾಂದರೆ ಪ್ರೂನಿಂಗ್ ಮಾಡಿದ್ರು ಬೆಸ್ಟ್ ಸೊಲ್ಯೂಷನ್. ಸೊ ಓಕೆ, ನಾನು ಇದಕ್ಕೆ ಸ್ಪ್ರೇ ಮಾಡೋಕ್ಕೆ ಅಷ್ಟು ಆಗಲಿಲ್ಲ ಅಂತ ನಾನು ಲಾಸ್ಟಿಗೆ ಪ್ರೂನಿಂಗೇ ಮಾಡಿದ್ದೆ. ನಾನು ಆದ್ರೂ ಅಲ್ಲೆಲ್ಲ ಇನ್ನೂ ಇದೆ, ಇದರಲ್ಲಿ ಸ್ಪ್ರೇ ಮಾಡೋಕ್ಕೆ ಹೋಗಿಲ್ಲ. ಜಾಸ್ತಿ ಮಾಡಿದರೆ ಇರೋದಿಲ್ಲ, ಹೋಗ್ತದೆ. ಬಟ್ ಲೈಟಾಗಿ ನಾನು ಸ್ಪ್ರೇ ಮಾಡ್ತೀನಿ, ಆದರೆ ಅಷ್ಟು ಡೀಪಾಗಿನೂ ಮಾಡಲ್ಲ. ಕೆಲವೊಂದಿಷ್ಟು ಪ್ರೂನಿಂಗ್ ಮಾಡಿ ತೆಗೆದು ಬಿಸಾಕೋದ್ರಿಂದ ಸರಿ ಅಂದರೆ ನಾನು ಪ್ರೂನಿಂಗೇ ಮಾಡ್ಕೊತೀನಿ. ಈ ಗಿಡ ದೊಡ್ಡದಾಗಿತ್ತಲ್ಲ, ಸೊ ಇಷ್ಟೊಂದು ಹೂ ಕೊಡ್ತಿತ್ತು, ನಾನು ಹಾಕಿದೆ. ಆಮೇಲೆ ಟೊಮೆಟೊ ಗಿಡ, ಮೆಣಸಿನ್ಕಾಯಿ ಗಿಡಕ್ಕೂ ನಾನು ಸ್ಪ್ರೇ ಮಾಡ್ತೀನಿ, ಮಾಡಲ್ಲ ಅಂತ ಹೇಳಲ್ಲ. ಅದು ಬಿಟ್ಟರೆ ನನಗೆ ಯಾವುದೇ ಹಣ್ಣಿನ ಗಿಡಗಳಲ್ಲಿ ಇನ್ನೂ ತನಕ ಅಷ್ಟು ಇದ್ರದ್ದು ಡೇಂಜರಸ್ ಹಿಂಗೆ ಅಟ್ಯಾಕ್ ಮಾಡಿಲ್ಲ. ಯಾವ ಫ್ಲೈಸ್ ಯಾವ ಅಟ್ಯಾಕ್ ಮಾಡಿಲ್ಲ. ಹಾಗಾಗಿ ನಾನು ಹಣ್ಣಿನ ಗಿಡಗಳಿಗೆ ನಾನು ಸ್ಪ್ರೇ ಮಾಡಿಲ್ಲ. ಸೊ ಇದನ್ನೊಂದು ಇವತ್ತಿನ ನಂದೊಂದು ವಿಡಿಯೋ ಆಗಿತ್ತು ಫ್ರೆಂಡ್ಸ್. ಮತ್ತೆ ಸಿಗ್ತೀನಿ, ಬಾಯ್.